18 ಬಿಜೆಪಿ ನಾಯಕರಿಗೆ ಬಂಪರ್ ಗುಡ್ ನ್ಯೂಸ್ ಇದು. 18 ಬಿಜೆಪಿ ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ ಸ್ಪೀಕರ್. ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಅಮಾನತು ಆದೇಶವನ್ನ ನೀಡಲಾಗಿತ್ತು ಬಿಜೆಪಿಯ 18 ಶಾಸಕರಿಗೆ. ಈಗ ಅದನ್ನ ಸ್ಪೀಕರ್ ವಾಪಸ್ ಪಡೆದಿದ್ದಾರೆ. ಕಳೆದ ಅಧಿವೇಶನದಲ್ಲಿ 6 ತಿಂಗಳ ಕಾಲ 18 ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಬಹಳ ಖಡಕ್ ಆಗಿ ಮಾಡಿದ್ರು. ಸಮಿತಿಗಳಲ್ಲೂ ಕೂಡ ಭಾಗವಹಿಸದೇ ಇರೋದಕ್ಕೆ ಆದೇಶವನ್ನ ನೀಡಿದ್ರು ಯುಟಿ ಖಾದರ್ ಅವರು. ಕೊನೆಗೂ ತಮ್ಮ ಆದೇಶವನ್ನ ಹಿಂಪಡೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಈ ಮೂಲಕವಾಗಿ 18 ಬಿಜೆಪಿಯ ನಾಯಕರಿಗೆ ಬಂಪರ್ ಗುಡ್ ನ್ಯೂಸ್ ಇದು. ಸಾಕಷ್ಟು ಪ್ರಯತ್ನ ಮಾಡಿದ್ರು, ವಾಪಸ್ ಪಡಿಬೇಕನ್ನೋದಾಗಿ ಪಟ್ಟು ಹಿಡಿದಿತ್ತು ಬಿಜೆಪಿ. ಕೊನೆಗೂ ಸ್ಪೀಕರ್ ತಮ್ಮ ಆದೇಶವನ್ನ ಹಿಂಪಡೆದಿದ್ದಾರೆ. ಅಂದ್ರೆ 6 ತಿಂಗಳ ಕಾಲ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು. ಕಳೆದ ಅಧಿವೇಶನದಲ್ಲಿ ಸದನದಲ್ಲಿ ಅನುಚಿತವಾಗಿ ವರ್ತಿಸಿದ್ರು, ಅನ್ಪಾರ್ಲಿಮೆಂಟರಿ ಬಿಹೇವಿಯರ್ ಇತ್ತು, ಕಲಾಪ ನಡೆಸೋದಕ್ಕೆ ಇವರು ಬಿಟ್ಟಿಲ್ಲ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಯುಟಿ ಖಾದರ್ ಅವರು ಸ್ಪೀಕರ್ ಆಗ 18 ಜನ ನಾಯಕರನ್ನ ಸಸ್ಪೆಂಡ್ ಮಾಡಲಾಗಿತ್ತು 6 ತಿಂಗಳ ಕಾಲ ಅನ್ನೋದಾಗಿ. ಅದಾದ ಮೇಲೆ ಎಲ್ಲೂ ಕೂಡ ಭಾಗವಹಿಸಬಾರದು, ಬರಬಾರ್ದೆನ್ನುವಂತ ಖಡಕ್ ನಿರ್ಧಾರಗಳಿತ್ತು. ಕೊನೆಗೂ ಈಗ ತಮ್ಮ ಏನು ಆದೇಶ ಇತ್ತಲ್ಲ ಇದನ್ನ ಹಿಂಪಡೆಯುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮೂಲಕವಾಗಿ 18 ಜನ ಅಮಾನತ್ತಾಗಿರುವಂತ ನಾಯಕರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ 6 ತಿಂಗಳ ಅಂತ ಕಾಲ ಅಂತಂದ್ರೆ ಮುಂಬರುವಂತಹ ಅಧಿವೇಶನಕ್ಕೂ ಕೂಡ ಅಡ್ಡಿ ಆಗ್ತಿತ್ತು. ಅಧಿವೇಶನಕ್ಕೆ ಬರಂಗಿಲ್ಲ, ಯಾವುದೇ ರೀತಿಯಾದಂತ ಪ್ರಮುಖ ಕಲಾಪದಲ್ಲಿ ಭಾಗಿಯಾಗಂಗಿಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿತ್ತು. ಆದರೆ ಕೊನೆಗೂ 18 ಬಿಜೆಪಿ ಶಾಸಕರ ಅಮಾನತನ್ನ ಸ್ಪೀಕರ್ ಆ ಆದೇಶ ಏನು ಕೊಟ್ಟಿದ್ರು ಅದನ್ನ ವಾಪಸ್ ಪಡೆಯೋದ್ರ ಮೂಲಕ 18 ನಾಯಕರಿಗೆ ಈಗ ಒಂದು ರೀತಿಯಾದಂತ ನಿರಾಳ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ರು ಸ್ಪೀಕರ್. ಸದ್ಯ ಈಗ ಬಿಜೆಪಿ ಅವರ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಯ್ತಾ, ಏನ್ ಕತೆ ಅಂತ? ಅಖಿಲೇಶ್, ಬೇಸಿಗೆ ಅಧಿವೇಶನದಲ್ಲಿ ಸ್ಪೀಕರ್ ಖಾದರ್ ಅವರು ಸಹ ಅಧಿವೇಶನ ನಡೆಯುವಂತ ಒಂದು ಸಂದರ್ಭದಲ್ಲಿ ಅಡ್ಡಿಪಡಿಸಿದ್ರು, ಕಲಾಪ ನಡೆಯೋದಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತ ಒಂದು ಕಾರಣವನ್ನು ಇಟ್ಕೊಂಡು ಖಾದರ್ ಅವರು ಬಿಜೆಪಿಯ 18 ಶಾಸಕರನ್ನು ಕೂಡ 6 ತಿಂಗಳ ಕಾಲ ಅಮಾನತನ್ನ ಮಾಡಿದ್ರು. ಕೇವಲ ಅಷ್ಟಕ್ಕೆ ಅವರ ಆದೇಶ ಸೀಮಿತ ಆಗಿರ್ಲಿಲ್ಲ. ಯಾವುದೇ ಸಮಿತಿಗಳಲ್ಲೂ ಕೂಡ ಈ 18 ಶಾಸಕರು ಭಾಗವಹಿಸುವಂತಿಲ್ಲ. ಜೊತೆಗೆ ಅವ್ರಿಗೆ ಸಿಗುವಂತಹ ಎಲ್ಲ CAD ಅನ್ನು ಕೂಡ ನಿಲ್ಲಿಸಬೇಕು ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದ್ರು. ಹೀಗಾಗಿ ನಾವು ಶಾಸಕರಾಗಿ ಜನರಿಂದ ಆಯ್ಕೆಯಾಗಿ ಬಂದ್ರು ಕೂಡ ಸ್ಪೀಕರ್ ಈ ರೀತಿಯಾದಂತಹ ಒಂದು ನಿರ್ಧಾರ ಸರಿಯಲ್ಲ ಅನ್ನುವಂಥದ್ದು, ಇಡೀ ದೇಶಾದ್ಯಂತ ಇಂಥ ಒಂದು ತೀರ್ಮಾನವನ್ನ ಯಾವ ರಾಜ್ಯದಲ್ಲೂ ಕೂಡ ಸ್ಪೀಕರ್ ತೆಗೆದುಕೊಂಡಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಬಿಜೆಪಿ ನಾಯಕರುಗಳು ಪದೇ ಪದೇ ವ್ಯಕ್ತಪಡಿಸಲೇ ಬಂದಿದ್ರು. ಈ ಹಿಂದೆ ಇದೇ ಆದೇಶ ಆದ ಬಳಿಕ 2 ಬಾರಿ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ಈ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕರಾದಂತಹ R ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಆ ಮನವಿಗೆ ಸ್ಪೀಕರ್ ಅವರು ಸ್ಪಂದಿಸಿರಲಿಲ್ಲ. ತದ ಬಳಿಕ ರಾಜಭವನ ಕದವನ್ನ ತಟ್ಟಿ ರಾಜ್ಯಪಾಲರಿಗೂ ಕೂಡ ಮನವಿಯನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಪೀಕರ್ ಅವರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಭೇಟಿಯನ್ನ ಮಾಡಿದಂತಹ R ಅಶೋಕ್ ಹಾಗೂ ವಿಜೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರನ್ನ ಮನವೊಲಿಸುವಂತ ಒಂದು ಕೆಲಸ ಆಗ್ಬೇಕು, ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ನಿರ್ಧಾರವನ್ನ ಯಾವ ಸ್ಪೀಕರ್ ಕೂಡ ತೆಗೆದುಕೊಂಡಿರಲಿಲ್ಲ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ರು. ತದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರವಾಗಿ ಸ್ಪೀಕರ್ ಖಾದರ್ ಅವರ ಜೊತೆ ಮಾತನಾಡಿ 25ನೇ ತಾರೀಕು ಸಭೆಯನ್ನ ಫಿಕ್ಸ್ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ರು. ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಇರುವಂತಹ ಮಾಹಿತಿಯ ಪ್ರಕಾರ 26ನೇ ತಾರೀಕು ಅಜ್ಜಿ ಯಾತ್ರೆಗೆ ಯುಟಿ ಖಾದರ್ ಅವರು ಹೊರಡ್ತಾ ಇದ್ದಾರೆ. ಹೀಗಾಗಿ 25ನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಅಧಿಕೃತವಾಗಿ ಈ ಏನು ಅಮಾನತು ಆದೇಶವನ್ನು ಮಾಡಿದ್ದಾರೆ ಈ ಆದೇಶವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಯುಟಿ ಖಾದರ್ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಭಿಲಾಷ್, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಈಗ ಸ್ಪೀಕರ್ ತಮ್ಮ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಮೂಲಕವಾಗಿ ಬಿಜೆಪಿ ರಾಜಭವನದ ಕದ ತಟ್ಟಿತ್ತು, ಮನವಿಯನ್ನ ಮಾಡಿದ್ರು. ಕೊನೆಗೂ ಈ ವಿಚಾರದಲ್ಲಿ ಬಿಜೆಪಿ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗಿದೆ.
ಹಾಗಾಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ರು. ಈ ವಿಚಾರವಾಗಿಯೇ ಅಮಾನತು ಮಾಡುವಂಥ ಆದೇಶವನ್ನು ನೀಡಲಾಗಿತ್ತು.